Hello aspirants, welcome to India for IAS Mains Answer Writing Basics Program MAB. As a part of Mains Answer Writing Basics program, we have initiated daily answer writing practice session for the ongoing batches and to those aspirants who are struggling to write answer from the previous batches. The approach to this program, how to make the best use of this program is very simple. We post 2 ವೀಕ್ ಸ್ಕೆಡ್ಯೂಲ್ ಇನ್ ಅಡ್ವಾನ್ಸ್. 2 ವಾರದ ಟೈಮ್ ಟೇಬಲ್ನ ನಾವು ಅಡ್ವಾನ್ಸ್ ಆಗಿ ಕಳಿಸಿರ್ತೀವಿ. ಅದರಲ್ಲಿ ಯಾವ ದಿನ ಏನು ಸಿಲೆಬಸ್ ಇರುತ್ತೆ, ಸೊ ಆ ಸಿಲೆಬಸ್ ಪ್ರಕಾರ ನೀವು ಓದ್ಕೊಂಡು ಬರಬೇಕು. ಓದ್ಕೊಂಡು ಬರಲಿಕ್ಕೆ ಅಲ್ಲಿರೋ ಟಾಪಿಕ್ನ ಓದಲಿಕ್ಕೆ ಹಾಫ್ ಆ್ಯನ್ ಅವರ್ ಬೇಕಾಗುತ್ತೆ. ಆಮೇಲೆ ಓದಿದಾದ್ಮೇಲೆ ಆ ದಿನ ನಾವು ಕ್ವಶನ್ನ ಪೋಸ್ಟ್ ಮಾಡಿರ್ತೀವಿ. ಆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಬರಲಿಕ್ಕೆ ಅನದರ್ 10 to 15 minutes ತೊಗೊಳುತ್ತೆ. ಸೊ ದಿಸ್ ಹೋಲ್ ಪ್ರೊಸೆಸ್ ಇಟ್ ವಿಲ್ ಟೇಕ್ ಸಮ್ 40 to 45 minutes. So if you can spare daily 45 minutes, you can master the answer writing from basics to advanced level. ಸೊ ಪ್ರತಿದಿನ 40 ರಿಂದ 45 ನಿಮಿಷ ಈ ಪ್ರೋಗ್ರಾಮ್ಗೆ ನೀವು ಯೂಸ್ ಮಾಡಿದ್ರೆ, ವಿನಿಯೋಗ ಮಾಡಿದ್ರೆ, ಇನ್ವೆಸ್ಟ್ ಮಾಡಿದ್ರೆ, ಸೊ ನಿಮ್ಗೆ ಏನಾಗುತ್ತೆ, ಆನ್ಸರ್ ರೈಟಿಂಗ್ ಮೇಲೆ ಒಂದು ಕಮಾಂಡ್ ಸಿಗುತ್ತೆ. ಸೊ ದಿಸ್ ಈಸ್ ಮೋರ್ ದ್ಯಾನ್ ಇನಫ್ ಟು ರೈಟ್ ಆನ್ಸರ್ಸ್ ಇನ್ ಟೆಸ್ಟ್ ಸಿರೀಸ್ ಆ್ಯಂಡ್ ಆಲ್ಸೋ ಇನ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ಅದಕ್ಕೇನು ಮಾಡಿ, ಡೈಲಿ ಪ್ರೋಗ್ರಾಮ್ ಏನಿದೆ ಇದನ್ನು ಕಂಟಿನ್ಯೂಸ್ ಆಗಿ ರಿಲಿಜಿಯಸ್ ಆಗಿ ಫಾಲೋ ಮಾಡಿ. ಸೊ ನೀವು ಮೊದಲೇನು ಮಾಡಿ, ಕೊಟ್ಟಿರ್ತಕ್ಕಂಥ ಟಾಪಿಕ್ನ ಓದ್ಕೊಂಡು ಅದಾದಮೇಲೆ ಆನ್ಸರ್ನ ಬರೆದು ಅದನ್ನು ನಿಮ್ಮ ಇವ್ಯಾಲ್ಯೂಯೇಟರ್ ಮೆಂಟರ್ಸ್ಗೆ ತೋರಿಸಿ ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ತೊಗೊಳ್ಳಿ. ಸೊ ಡೈಲಿ ಇವ್ಯಾಲ್ಯೂಯೇಷನ್ ಮಾಡಿಸಿ ಫೀಡ್ಬ್ಯಾಕ್ ತೊಗೋಬೇಕು ಅಂತ ಏನಿಲ್ಲ. ಸೊ ವಾರದಲ್ಲಿ 2 ಸಾರಿ ಬಂದು ಇವ್ಯಾಲ್ಯೂಯೇಷನ್ ಮಾಡಿಸಿ ಫೀಡ್ಬ್ಯಾಕ್ ತೊಗೊಳ್ಳಿ. ಸೊ ಅದಾದಮೇಲೆ ಈ ವಿಡಿಯೋ ನೋಡಿ ಅಥವಾ ನಾವು ಕಳಿಸಿರ್ತಕ್ಕಂಥ ಸಿನಾಪ್ಸಿಸ್ನ ನೋಡಿ ನೀವು ಇನ್ನೂ ಏನು ಬರಿಬೋದು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಅಪ್ರೋಚ್. ಇಟ್ ಈಸ್ ನಾಟ್ ದಿ ಎಕ್ಸಾಕ್ಟ್ ಆನ್ಸರ್. ಎಕ್ಸಾಕ್ಟ್ ಆನ್ಸರ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ನಾವೇನು ಮಾಡಿದ್ದೀವಿ, ಇಲ್ಲಿ ಅಪ್ರೋಚ್ ಏನಿರುತ್ತೆ, ಏನು ಬರಿಬೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ನೀವೇನು ಮಾಡಿ, ಓದಿದಾದ್ಮೇಲೆ ಕೊಟ್ಟಿರ್ತಕ್ಕಂಥ ಟಾಪಿಕ್ ಓದಿದಾದ್ಮೇಲೆ ಈ ಕ್ವಶನ್ ನೋಡಿದ್ಮೇಲೆ ನಿಮ್ಗೆ ಏನು ತಿಳಿಯುತ್ತೆ ಅದನ್ನು ಬರೀರಿ. ನೀವು ಬರೆಯೋದು ಸರಿ ತಪ್ಪು ಅಂತ ನೀವು ಡಿಸೈಡ್ ಮಾಡಬಾರ್ದು. ಆ ಕ್ಷಣದಲ್ಲಿ ಕ್ವಶನ್ ನೋಡಿದ್ಮೇಲೆ ಕ್ವಶನ್ ರಿಲೆವೆಂಟ್ ಇರ್ತಕ್ಕಂಥ ಪಾಯಿಂಟ್ಸ್ ನಿಮ್ಮ ತಲೆಗೆ ಏನೆಲ್ಲ ಬರುತ್ತೆ ಅದನ್ನು ಬರಿತಾ ಹೋಗಿ. ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್, ಒನ್ಸ್ ಯು ಗೆಟಿಂಗ್ ಯುವರ್ ಆನ್ಸರ್ ಇವ್ಯಾಲ್ಯೂಯೇಟೆಡ್ ಆ್ಯಂಡ್ ಗೆಟ್ ಎ ಫೀಡ್ಬ್ಯಾಕ್. ಸೊ ನೀವು ಆನ್ಸರ್ ಬರೆದು ಅದನ್ನ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ಹೇಗೆ ತೊಗೊಳ್ತಾ ಹೋಗ್ತೀರಾ, ಅವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ರೀತಿ ಆನ್ಸರ್ ಬರೀಬೇಕು, ಡಿಮ್ಯಾಂಡ್ ಆಫ್ ದ ಕ್ವಶನ್ ಏನಿದೆ, ಏನು ಬರಿಬೇಕು, ಏನು ಬರಿಬಾರ್ದು ಅಂತ. ಸೊ ನೀವೇ ಡಿಸೈಡ್ ಮಾಡಬಾರ್ದು, ನಾನು ಬರಿತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಅದನ್ನು ನೀವು ಡಿಸೈಡ್ ಮಾಡಲ್ಲ, ಅದನ್ನು ಡಿಸೈಡ್ ಮಾಡೋದು ಇವ್ಯಾಲ್ಯೂಯೇಟರ್ ಆ್ಯಂಡ್ ಯುವರ್ ಮೆಂಟರ್ಸ್. ನಿಮ್ಮ ಕೆಲಸ ಓದೋದು, ಬರೆಯೋದು, ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಬರೆಯೋದು ನಿಮ್ಮ ಕೆಲಸ. ಅದರಲ್ಲಿ ಏನು ಸರಿ ಇದೆ ಏನು ತಪ್ಪಿದೆ ಅಂತ ಹೇಳೋದು ನಿಮ್ಮ ಮೆಂಟರ್ ಕೆಲಸ. ಸೊ ನಿಮ್ಮ ಕೆಲಸ ನೀವು ಮಾಡಿದ್ರೆ ಮೆಂಟರ್ ಏನಿದ್ದಾರೆ ಅವ್ರ ಕೆಲಸನ ಮಾಡ್ತಾರೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಆನ್ಸರ್ ರೈಟಿಂಗ್ ಮೇಲೆ ಒಂದು ಕಮ್ಯಾಂಡ್ ಸಿಗುತ್ತೆ. ಸೊ ಕಮಿಂಗ್ ಟು ದಿ ಡೇ 20 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚ್ ಡಿಸ್ಕಷನ್. ಡೇ 20 ನಾವು ಕ್ವಶನ್ ನೋಡೋದಾದರೆ ಯಾವ ರೀತಿ ಇದೆ ಅಂದರೆ, ಕ್ರಿಟಿಕಲಿ ಅನಲೈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿಯಾಂಬಲ್ ಆಸ್ ಅ ಸೋರ್ಸ್ ಆಫ್ ಇಂಟರ್ಪ್ರಿಟೇಷನ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಕನ್ಸಿಡರಿಂಗ್ ಇಟ್ಸ್ ಲೀಗಲ್ ಆ್ಯಂಡ್ ಫಿಲಾಸಾಫಿಕಲ್ ಇಂಪ್ಲಿಕೇಶನ್ಸ್. ಸೊ ಕ್ವಶನ್ ಏನು ಕೇಳ್ತಾ ಇದೆ ಅಂತಂದರೆ, ಕಾನ್ಸ್ಟಿಟ್ಯೂಷನ್ನ ಇಂಟರ್ಪ್ರಿಟ್ ಮಾಡಲಿಕ್ಕೆ ಪ್ರಿಯಾಂಬಲ್ ಸೋರ್ಸ್ ಆಗಿ ಕೆಲಸ ಮಾಡುತ್ತಾ, ಯಾವ ರೀತಿ ಮಾಡುತ್ತೆ, ಸೊ ಅದರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟ್ಸ್ ಏನಿದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ದೇ ಆಸ್ಕ್ಡ್ ಫಾರ್ ಕ್ರಿಟಿಕಲ್ ಅನಾಲಿಸಿಸ್. ಕ್ರಿಟಿಕಲ್ ಅನಾಲಿಸಿಸ್ ಅಂದರೆ, ಸೊ ಹೌ ಇಟ್ ವಿಲ್ ಬೆನಿಫಿಟ್ ಇನ್ ಇಂಟರ್ಪ್ರಿಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈ ಕೋರ್ಟ್ಸ್, ಆ್ಯಂಡ್ ಹೌ ಇಟ್ ವಿಲ್ ಲಿಮಿಟ್ ದಿ ಇಂಟರ್ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ for the Supreme Court and High Court. So then also it is asking considering its legal and philosophical implication. The question is for 10 marks and the word limit is 150 words. So we have to begin our answer with an introduction. So introduction alli ಏನು ಬರೀತೀರಾ? So introduction alli ನಾವು ಏನು ಮೆನ್ಷನ್ ಮಾಡಬೇಕು, preamble is the soul of the constitution and it encapsulates the fundamental values and guiding principles of the constitution. ಸೊ ಇಷ್ಟನ್ನು ನಾವು ಬರೆದ್ರೆ ನಮ್ಮದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಇದಾದಮೇಲೆ ವಿ ಶುಡ್ ಬ್ರೀಫ್ಲಿ ಡಿಸ್ಕಸ್ ದಿ ಕಂಟೆಕ್ಸ್ಟ್, ಹೌ ವಿ ಅಡಾಪ್ಟೆಡ್ ಆರ್ ಹೌ ವಿ ಇನ್ಕ್ಲೂಡೆಡ್ ಪ್ರಿಯಾಂಬಲ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಪ್ರಿಯಾಂಬಲ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಮಾಡಿಫೈಡ್ ವರ್ಷನ್ ಆಫ್ ದಿ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಪಾಸ್ಡ್ ಬೈ ದಿ ಜವಾಹರ್ಲಾಲ್ ನೆಹರು. ಸೊ ದಿಸ್ text of the objective resolution it influenced the preamble. So next we have to address the legal significance, how preamble helps in interpreting the
ಕಾನ್ಸ್ಟಿಟ್ಯೂಷನ್. ಸೊ ಇದನ್ನ ಒಂದು ಎಕ್ಸಾಂಪಲ್ 1 or 2 ಎಕ್ಸಾಂಪಲ್ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ರಿಯಾಂಬಲ್ ಹೆಲ್ಪ್ಸ್ ದಿ ಹೈಯರ್ ಜುಡಿಷಿಯರಿ ಇನ್ ದಿ ಇಂಟರ್ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. Example, Keshavananda Bharti case 1973. So in this case, the Supreme Court came up with the basic structure doctrine. So here in this case judgment, the Supreme Court it used preamble to interpret the Constitution. As the question asks critical analysis, so coming to the limitation part of the preamble is non-justiciable in nature. It means it is not enforceable by law in any court. In addition to this, preamble can be amended. So 1976 42nd ಅಮೆಂಡ್ಮೆಂಟ್ ಮುಖಾಂತರ ಏನು ಮಾಡಿರ್ತಾರೆ, ಪ್ರಿಯಾಂಬಲ್ನ ಒಂದ್ಸಾರಿ ಇಲ್ಲಿಯವರೆಗೂ ಒಂದ್ಸಾರಿ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಈ ಅಮೆಂಡ್ಮೆಂಟ್ ಮುಖಾಂತರ ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಎಂಬ 3 ಪದಗಳನ್ನು ಪ್ರಿಯಾಂಬಲ್ ಅಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ದಿಸ್ ರಿಫ್ಲೆಕ್ಟ್ಸ್ ದಿ ಡೈನಾಮಿಕ್ ನೇಚರ್ ಆಫ್ ದಿ preamble. The dynamic nature, it is both positive and negative also. It can act as negative also. In the question, they have asked to take into consideration the philosophical implications of the preamble. So philosophical implications ನಾವು ನೋಡೋದಾದ್ರೆ, so the preamble it enshrines key philosophical concepts like justice, liberty, equality and fraternity. So ಯಾವ ರೀತಿ justice, social, economic and political, liberty of thought and belief, equality of opportunity and fraternity. So ಈ ಎಲ್ಲ core principles ಏನಿದೆ, universal principles or philosophical concepts, these are the core values that are mentioned in the preamble. So these values, they help India to achieve a vision of sovereign, socialist, secular and democratic republic. And also preamble, it acts as a moral compass. It helps in guiding interpretation and application of the Constitution in line with the foundational ideals. So what are the foundational ideals? The core values are the foundational ideals. So after writing all those points, we have to write the conclusion. So in the conclusion, we should write the significance of the preamble both as a legal and philosophical guide. As a legal guide, it helps in the interpretation of the Constitution. As a philosophical guide, it helps in the upholding the constitutional morality. This is all about day 20 question and answer approach discussion. The topic for the day 21st is Union and its territory. Thank you for watching. See you in the next video. Till then, happy answer writing.